ನಾಳೆ ಸಾಯಂಕಾಲ 6:15 ಗಂಟೆಗೆ ಕರ್ನಾಟಕ ಭವನ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಉದ್ಘಾಟನೆ ಆಗ್ತದೆ. ಆ ಕಾರ್ಯಕ್ರಮಕ್ಕೆ ಪಾರ್ಲಿಮೆಂಟ್ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಕೇಂದ್ರದ ಸಚಿವರುಗಳನ್ನು ಕೂಡ ಎಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಬೇಕು ಅಂತೇಳಿ ವಿನಂತಿ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಇಬ್ಬರು ಕೂಡ ಇವತ್ತು ನಾಳೆ ಬರಲಿದ್ದಾರೆ ಡೆಲ್ಲಿಗೆ. ಅದ್ರ ಜೊತೆಗೆ ಇವತ್ತು ನಾನು ಬೆಳಗ್ಗೆಯಿಂದಲೂ ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿರವರು, ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರು ಮತ್ತು ಶೋಭಾ ಕರಂದ್ಲಾಜೆರವರು, ಬಸವರಾಜ ಬೊಮ್ಮಾಯಿ ಅವರವರು ಮತ್ತು ಪ್ರಹ್ಲಾದ್ ಜೋಶಿರವರು ಇವರೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿದ್ದೇನೆ. ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬಹುಶಃ ಇದು ಸುಮಾರು 138 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಭವನಕ್ಕೆ ಎಲ್ಲರ ಸಹಭಾಗಿತ್ವ ಬೇಕಾಗ್ತದೆ, ಎಲ್ಲರೂ ಭಾಗವಹಿಸ್ತಕ್ಕಂಥದ್ದು ಉಪಯುಕ್ತ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಇವತ್ತು ಮನವಿ ಮಾಡಿದ್ದೇವೆ. ಮತ್ತು ಅದೇ ರೀತಿಯಾಗಿ ಮಂತ್ರಿಗಳು ಮತ್ತು ಶಾಸಕರೆಲ್ಲರೂ ಮತ್ತು ಕೇಂದ್ರದ ಪಾರ್ಲಿಮೆಂಟ್ ಸದಸ್ಯರು ಮತ್ತು ಕೇಂದ್ರ ಸಚಿವರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಸರ್, ಬಹು ತಡ ಆಯಿತು ಅನ್ನೋದು 2 ವರ್ಷ. ಅದು ಏನಾಯ್ತು ಅಂದ್ರೆ 2 ವರ್ಷ ಕಾಮಗಾರಿ ಮುಗಿದು 2 ತಿಂಗಳಾಗಿತ್ತು. ಆದರೆ ಮುಖ್ಯಮಂತ್ರಿಗಳೇ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಉದ್ದೇಶ ಅವ್ರಿಗೂ ಸ್ವಲ್ಪ ಕಾಲಿಗೆ ಪೆಟ್ಟಾಗಿದ್ದಂಥ ಹಿನ್ನೆಲೆಯಲ್ಲಿ ಅವರು ಓಡಾಡೋದು ಕಷ್ಟ ಇತ್ತು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿದೆ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ವಿಧಾನಸಭೆನೂ ಕೂಡ ನಡೀತು. ಅದಾದ್ಮೇಲೆ ಪಾರ್ಲಿಮೆಂಟ್ ಶುರುವಾಯಿತು. ಈಗ ಅವರು ಮುಖ್ಯಮಂತ್ರಿಗಳು ಕೂಡ ಬರಕ್ಕೆ ಒಪ್ಕೊಂಡಿದ್ದಾರೆ. ಇದು ಸಕಾಲನೂ ಕೂಡ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿದೆ. ಸರ್, ಈಗ ಹೊಸ ಭವನದ ಬಗ್ಗೆ ಆಗ್ತಾ ಇದೆ, ಒಳ್ಳೇದು. ಬಟ್ ಆದ್ರೂ ಹೊಸ ಭವನದ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿದಾವೆ. ಅದರ ನಿರ್ಮಾಣ ಹಂತದಲ್ಲಿ ಈಗ ಕೆಲವು ರೂಮ್ಗಳಲ್ಲಿ ಮಿಡ್ಡಲ್ಲೇ ಪಿಲ್ಲರ್ಗಳು ಬಂದಿದ್ದಾವೆ, ಬೇಸ್ಮೆಂಟ್ ಅಲ್ಲಿ ಕಿಚನ್ ಮಾಡಿದ್ದಾರೆ, ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿದೆ ಅನ್ನೋ ಏನು 138 crore ಓವರ್ ಎಸ್ಟಿಮೇಟೆಡ್ ಆಗಿದೆ ಅನ್ನುವಂತ ಆರೋಪ. 138 ಕೋಟಿ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು. ಇದು ಯೋಜನೆ ಪ್ರಾರಂಭ ಆಗಿದೆ 2019ರಲ್ಲಿ. ಈಗ 26ರಲ್ಲಿ ಇದ್ದೀವಿ. ಅದು ಸಂದರ್ಭೋಚಿತವಾಗಿ ಎಸ್ಟಿಮೇಟು ಅದು ರೀಕ್ಯಾಸ್ಟ್ ಆಗಿ ಇವತ್ತು 138 ಕೋಟಿಗೆ ಆಗಿದೆ. ಸೊ ಹಾಗಾಗಿ ಅದು ನಾವೇನೇ ಮಾಡಿದಾಗಲೂ ಕೂಡ ಅದು ಟೀಕೆಗಳು ಟಿಪ್ಪಣಿಗಳು ಕೂಡ ಇದ್ದೇ ಇರ್ತದೆ. ಇಲ್ಲೇನಾಗಿದೆ ಅಂದ್ರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಭವನಗಳು, ಈ ತಮಿಳುನಾಡು ಭವನ ತಗೊಳ್ಳಿ, ಹೈದರಾಬಾದ್ ಭವನ ತಗೊಳ್ಳಿ, ಎಲ್ಲ ಭವನಗಳು ಕೂಡ ಬದಲಾವಣೆ ಆಗ್ತಾ ಇದ್ದಾವೆ. ಹೊಸ ಹೊಸ ಕಟ್ಟಡಗಳು ಕೂಡ ಬರ್ತಾ ಇದ್ದಾವೆ. ಇವತ್ತು ದೆಹಲಿನಲ್ಲಿ ಆಯ್ಕಟ್ಟಲ್ಲಿ ಇರತಕ್ಕಂಥ ಜಾಗದಲ್ಲೇ ಭವನಗಳು ಆಗಬೇಕು ಅಂತಂದಾಗ ಅನಿವಾರ್ಯವಾಗಿ ಅದನ್ನ ಹಳೆದನ್ನ ಒಡೆದಾಕ್ಬೇಕಾಗತ್ತೆ. 50 ವರ್ಷ ಆದ್ಮೇಲೆ ಒಡೆದಾಕಿ ಅದು ಕಟ್ಟುವಂತ ಕೆಲಸವನ್ನು ಮಾಡ್ಬೇಕಾಗ್ತದೆ. ಹಾಗಾಗಿ ಟೀಕೆಗಳು ಇದ್ದೇ ಇರ್ತದೆ. ನಾನೀಗ ಎಲ್ಲರ ಹತ್ರ ಕೂಡ ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರ ಹತ್ರ ಎಲ್ಲರ ಹತ್ರ ಕೂಡ ಇತ್ತೀಚೆಗೆ ದೆಹಲಿಗೆ ಬರ್ತಕ್ಕಂಥವ್ರ ಜನಸಂಖ್ಯೆ ಜಾಸ್ತಿ ಆಗಿದೆ. ಅದು ದೆಹಲಿಗೆ ಅವ್ರ ಜೊತೆಗೆ ಉತ್ತರ ಭಾರತದಲ್ಲಿ ಪ್ರವಾಸ ಕೈಗೊಳ್ತಕ್ಕಂಥವ್ರು, ಟೂರಿಸ್ಟ್ ಆಗಿರ್ತಕ್ಕಂಥವ್ರು, ಇವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ IASಗೆ ಕೋಚಿಂಗ್ ನಲ್ಲಿ ಇರ್ತಕ್ಕಂಥವ್ರು ಮತ್ತು ಇಂಟರ್ವ್ಯೂ ಬಂದಂತ ಸಂದರ್ಭದಲ್ಲಿ ಅವರೆಲ್ಲ ಫ್ಯಾಮಿಲೀಸ್ ಎಲ್ಲ ಬರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಇವತ್ತು ಕರ್ನಾಟಕ ಭವನದಲ್ಲಿ ಡಿಮಾಂಡ್ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೆ ನಾನು ಎಲ್ಲರಲ್ಲೂ ಕೇಂದ್ರ ಸಚಿವರು ಎಲ್ಲರಲ್ಲೂ ಕೂಡ ಮನವಿ ಮಾಡಿದ್ದೇನೆ, ಯಾವುದೇ ಕಾರಣದಲ್ಲೂ ಕೂಡ ಇನ್ನೊಂದು ಭವನ ಆಗಬೇಕು, ಅದಕ್ಕೆ ಸೂಕ್ತವಾದಂಥ ಜಾಗವನ್ನ ನೀವು ಪರಿಶೀಲನೆ ಮಾಡಬೇಕು, ಕೊಡಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಇವತ್ತು ಮಾಡಿದ್ದೇನೆ. ಈಗ ನಾನು ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಭೇಟಿ ಆಗ್ತಿದ್ವಿ. ಆ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಇವತ್ತು ಪ್ರಸ್ತಾಪ ಮಾಡಿ ಇವತ್ತು ಒಂದು ಹೊಸ ಜಾಗವನ್ನ ತಗೊಂಡು ಮತ್ತೊಂದು ಭವನವನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತೀವಿ. ಈ ಹಿಂದೆ ಸುಮಾರು 21 ವರ್ಷದ ಹಿಂದೆ ಅನಂತಕುಮಾರ್ ಅವರು UD ಮಿನಿಸ್ಟರ್ ಆಗಿದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಅವರು ಚರ್ಚೆ ಮಾಡಿ, ನಾನು ಅವಾಗ 1 ವರ್ಷ ಇಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು 3 ಜಾಗವನ್ನ ಆಯ್ಕೆ ಮಾಡಿ ನೋಡಿದ್ವಿ. 3 ಜಾಗನೂ ಕೂಡ ಸೂಕ್ತ ಆಗಿರಲಿಲ್ಲ. ಹಾಗಾಗಿ ನಮ್ಗೆ ಒಪ್ಪಿಗೆ ಆಗದೆ ಇದ್ರಿಂದ ಅದು ಮುಂದಕ್ಕೆ ಹೋಯ್ತು. ಹಾಗಾಗಿ ಈಗ ಅನಿವಾರ್ಯ ಆಗಿದೆ.
ಇವತ್ತು ಅದನ್ನ ಮತ್ತೆ ಇನ್ನೊಂದು ಭವನವನ್ನು ಮಾಡಬೇಕು. ಪ್ರವಾಸಿಗರು ಜಾಸ್ತಿ ಬರ್ತಾ ಇದ್ದಾರೆ, ಅವರಿಗೆ ಅಕಾಮಿಡೇಷನ್ ಬೇಕು. ಸ್ವಾಭಾವಿಕವಾಗಿ ಅವ್ರಿಗೆ ಕರ್ನಾಟಕ ಭವನ ಅಂತಂದ್ರೆ ಒಂದು ಭಾವನಾತ್ಮಕವಾದ ಸಂಬಂಧ ಹಿನ್ನೆಲೆಯಲ್ಲಿ ಇಲ್ಲಿ ಬರ್ತಾರೆ, ಹೋಗ್ತಾರೆ, ಬಹಳ ಡಿಮಾಂಡ್ ಆಗಿದೆ. ಸೊ ಆ ಕಾರಣಕ್ಕೋಸ್ಕರ ಇನ್ನೊಂದು ಭವನ ಅನಿವಾರ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.